ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ಅಂಶ ಕಲ್ಲುಗಳ ಮೇಲೆ ಬರೆಯಲ್ಪಟ್ಟ ದೇವರ ವಾಕ್ಯಗಳು ಎಂಬುದಾಗಿ. ಈಗಾಗಲೇ ನಾವು ಧರ್ಮೋಪದೇಶ ಕಾಂಡ 27:1 ವಚನ ತನಕ ಓದ್ಕೊಂಡ್ವಿ. ಅದರಲ್ಲಿ ದೇವರು ತುಂಬ ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು, ಮೋಶೆ ಮೂಲಕ ನೀವು ಯೋರ್ದಾನ್ ಹೊಳೆಯನ್ನು ದಾಟಿ ಹೋದ ಮೇಲೆ ಯೋರ್ದಾನಿನ ಆಚೆಯಲ್ಲಿ ಕಲ್ಲುಗಳನ್ನು ನಿಲ್ಲಿಸಿ ಅದಕ್ಕೆ ಚೆನ್ನಾಗಿ ಗಿಲಾವ್ ಮಾಡಿ ಆ ಕಲ್ಲುಗಳ ಮೇಲೆ ನನ್ನ ವಾಕ್ಯಗಳನ್ನು, ನನ್ನ ಆಜ್ಞೆಗಳನ್ನು ಬರಿಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ. ಅದಾದಮೇಲೆ ಮುಂದೆ ಇರುವಂಥ ಏಬಾಲ್ ಅನ್ನುವಂಥ ಒಂದು ಬೆಟ್ಟ, ಆ ಬೆಟ್ಟದಲ್ಲಿ ಕೂಡ ಆ ಕಲ್ಲುಗಳಿಗೆ ಚೆನ್ನಾಗಿ ಗಿಲಾವ್ ಮಾಡಿ ಅದರ ಮೇಲೆ ವಾಕ್ಯಗಳನ್ನು ಬರಿಬೇಕು ಎಂಬುದಾಗಿ. ದೇವರ ವಾಕ್ಯಗಳು ಜೀವವುಳ್ಳದಾಗಿರೋದ್ರಿಂದ, ಅವು ಶಾಶ್ವತವಾದದ್ರಿಂದ ಇವತ್ತು ನಮ್ಮ ಕೈಗೂ ಕೂಡ ಆ ವಾಕ್ಯ ಬಂದಿದೆ. ನಾನು ಹೇಳ್ತೀನಿ, 40 ಜನರು ಈ ಒಂದು ಬೈಬಲ್ನ ಬರೆದಿದ್ದಾರೆ. ಎಷ್ಟು ಜನ? 40 ಜನ ಬರೆದಿದ್ದಾರೆ. ಅದು ಒಬ್ಬೊಬ್ಬರು ಒಂದೊಂದು ಕಡೆ ಇದ್ಕೊಂಡು ಬರೆದಿರುವಂಥದ್ದು. ಅನೇಕರು ಒಬ್ಬರ ಮುಖ ಒಬ್ಬರು ನೋಡಿಲ್ಲ. ಅವರು ಎಲ್ಲೆಲ್ಲೋ ಬರೆದು, ಈಗ ನಮಗಿರುವಂಥ ಈ ಪೇಪರ್ಗಳು, ಈ ಥರ ಬುಕ್ಗಳು ಇರಲಿಲ್ಲ. ಆವಾಗ ಕಲ್ಲುಗಳ ಮೇಲೆ ಬರಿತಾ ಇದ್ದಿದ್ದವರು. ಈಗಲೂ ಕೂಡ ಕೆಲವು ಕೋಟೆಗಳನ್ನು, ದೊಡ್ಡ ದೊಡ್ಡ ಕೋಟೆಗಳನ್ನು, ಅರಮನೆಗಳನ್ನು, ಈ ರಾಜರು ಆಳ್ವಿಕೆ ಮಾಡಿರುವಂಥ ಸ್ಥಳಗಳಿಗೆ ಹೋದರೆ ಬಂಡೆಗಳ ಮೇಲೆಲ್ಲ ಬರೆದಿರ್ತಾರೆ, ನೀವು ಗುರುತಿಸ್ಬೋದು. ಆ ರೀತಿ ಕಲ್ಲುಗಳ ಮೇಲೆ, ಬಂಡೆಗಳ ಮೇಲೆ ದೇವರು ಮೋಶೆಗೆ ದಶಾಜ್ಞೆಗಳು ಕೊಟ್ಟಾಗಲೂ ಕೂಡ ಕಲ್ಲಿನ ಹಲಿಗೆಗಳ ಮೇಲೆ ದೇವರ ವಾಕ್ಯವನ್ನು, 10 ಆಜ್ಞೆಗಳನ್ನು ಬರೆದುಕೊಟ್ರು. ಮತ್ತು ಈ ಚರ್ಮದ ಮೇಲೆ, ಪ್ರಾಣಿಗಳ ಚರ್ಮವನ್ನು ಒಣಗಿಸಿ ಅದನ್ನು ಅವರು ಬರೆಯೋದಕ್ಕೆ ಸುರುಳಿಗಳಾಗಿ ಉಪಯೋಗ ಮಾಡ್ತಾಯಿದ್ರು. ದೇವನಾಮಕ್ಕೆ ಸ್ತೋತ್ರ. ದೇವರ ವಾಕ್ಯ ಸಜೀವವಾದದ್ದು, ಅದು ಕಾರ್ಯಸಾಧಕವಾದದ್ದು ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ದೇವರು ಬರೆಸಿಟ್ಟಿರುವಂಥ ಈ ವಾಕ್ಯ ನಾಶವಾಗದೆ, ಯಾರು ಕೂಡ ಅದನ್ನು ನಾಶ ಮಾಡಲಿಕ್ಕೆ ಆಗದೆ, ಇವತ್ತಿಗೂ ಕೂಡ ಅನೇಕ ವರ್ಷಗಳ ಹಿಂದೆ ಬರೆಯಲ್ಪಟ್ಟಂಥ ವಚನಗಳು ಇವತ್ತು ನಮ್ಮ ಕೈಯಲ್ಲಿ ಇದೆ. ಆಮೇಲೆ ದೇವನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ನಾವು ನೋಡ್ತಿರುವಂಥದ್ದು ಪರಿಚಯದಲ್ಲಿ ಕಲ್ಲಿನ ಮೇಲೆ ದೇವರ ವಾಕ್ಯವನ್ನು ಕೆತ್ತಬೇಕು ಅಂತ ಹೇಳ್ತಾ ಇದ್ದಾರೆ. ಬರೆಯೋದು ಬೇರೆ, ಕೆತ್ತೋದು ಬೇರೆ. ಅಂದರೆ ಬರೆದ್ರೆ ಅದು ಅಳಿಸೋಗ್ಬೋದು, ಆದರೆ ಕೆತ್ತಿದ್ರೆ ಅದು ಯಾವತ್ತೂ ಅಳಿಸೋಗಲ್ಲ ಅಲ್ವಾ? ಹೌದಾ ಅಲ್ವಾ? ಬರೆದ್ರೆ ಅದು ಬೇಗನೆ ಹಾಳಾಗ್ಬಿಡುತ್ತೆ, ಆದರೆ ಕೆತ್ತಿದ್ರೆ ಎಷ್ಟು ವರ್ಷಗಳಾದರೂ ಕೂಡ ಅದು ಹಾಗೇನೆ ಇರುತ್ತೆ ಎಂಬುದಾಗಿ ನೋಡ್ತೀವಿ. ಅದಕ್ಕೆ ದೇವರು ಆ ಬಂಡೆಯ ಮೇಲೆ, ಕಲ್ಲುಗಳ ಮೇಲೆ ನನ್ನ ವಾಕ್ಯಗಳನ್ನು ಕೆತ್ತಿರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ದೇವರ ವಾಕ್ಯವನ್ನು ನಾವು ಹಿಡಿದುಕೊಳ್ಳುವಾಗ, ದೇವರೇನೀಗ ಕಲ್ಲುಗಳ ಮೇಲೆ ನನ್ನ ವಾಕ್ಯಗಳನ್ನು ಕೆತ್ತಿರಿ ಅಂತ ಹೇಳಿದ್ರು, ಅದನ್ನು ಮಾಡುವಾಗ ದೇವರ ಉತ್ತರಗಳು ನಮ್ಮ ಜೀವನದಲ್ಲಿ ಬರುತ್ತೆ. ಹಲ್ಲೆಲೂಯಾ. ಇವತ್ತು ದೇವರೇ ನಮಗೆ ಈ ವಾಕ್ಯವನ್ನು ಕೊಡ್ತಾ ಇದ್ದಾರೆ. ಈ ವಾಕ್ಯವನ್ನು ನಾವು ಧ್ಯಾನಿಸುವಾಗ ಖಂಡಿತವಾಗಲೂ ಕೂಡ ದೇವರ ಕಾರ್ಯಗಳು ಈ ದಿನದಿಂದಲೇ ನಡೆಯುತ್ತೆ. ನಮ್ಮ ಜೀವನದಲ್ಲಿ ದೇವರು ಕಾರ್ಯ ಮಾಡಬೇಕು ಅಂತ ಹೇಳಿದ್ರೆ, ಕೇಳುವಂಥ ವಾಕ್ಯಗಳನ್ನು ನಾವು ಹಿಡ್ಕೊಂಡು ಅದರಂತೆ ನಡಿಬೇಕು. ಸಭೆಗೆ ಬರುವ ಅಥವಾ ವಿಶ್ವಾಸಿಗಳಲ್ಲಿ 3 ರೀತಿಯ ವಿಶ್ವಾಸಿಗಳಿರ್ತಾರೆ. ಒಂದು ರೀತಿ ಯಾರು ಅಂದರೆ ವಾಕ್ಯವನ್ನು ಕೇಳಿ ಅರ್ಥ ಮಾಡ್ಕೊಳ್ಳೋರು. ಒಂದು ಗುಂಪು, ಈಗ ಇಲ್ಲಿರುವಂಥವರಲ್ಲೇ ನಾನು ಹೇಳ್ತೀನಿ, ಇಲ್ಲಿರುವಂಥವರಲ್ಲೇ 3 ಗುಂಪು ಇರ್ತೀರ. ಒಂದು ಗುಂಪಲ್ಲಿ ದೇವರ ವಾಕ್ಯವನ್ನು ಕೇಳ್ತೀರಾ, ಅರ್ಥನೂ ಮಾಡ್ಕೊಳ್ತೀರ. ಎರಡನೇ ಗುಂಪು ಇರುತ್ತೆ, ಆ ಗುಂಪು ದೇವರ ವಾಕ್ಯವನ್ನು ಕೇಳಿ ಅರ್ಥ ಮಾಡಿಕೊಂಡು ಅದರಲ್ಲಿ ನಂಬಿಕೆ ಇಡ್ತಾರೆ. ಎರಡನೇ ಗುಂಪು ವಾಕ್ಯವನ್ನು ಕೇಳಿ ನಂಬಿಕೆ ಇಡ್ತಾರೆ. 3ನೇ ಗುಂಪು ಇರುತ್ತೆ, ಆ 3ನೇ ಗುಂಪು ಸ್ವಲ್ಪ ಜನ ಮಾತ್ರ ಇರ್ತಾರೆ. ಅವ್ರು ಯಾರು ಅಂದರೆ ವಾಕ್ಯವನ್ನು ಕೇಳಿ ನಂಬಿ ಆ ವಾಕ್ಯದಂತೆ ನಡ್ಕೊಳ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದರೆ ಇಲ್ಲಿರೋರಂಥವ್ರು, ಇಲ್ಲಿ ಬರೋರೆಲ್ಲರೂ ಕೂಡ ವಾಕ್ಯ ಕೇಳ್ತಿಲ್ಲ ಅಂತ ಅಲ್ಲ, ಕೇಳಿ
ಅದು ನಿಮ್ಗೆ ಅರ್ಥನೂ ಆಗುತ್ತೆ. ದೇವ್ರು ಏನು ಹೇಳ್ತಿದ್ದಾರೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಆದರೆ ಅನೇಕರು ಆ ವಾಕ್ಯದಲ್ಲಿ ನಂಬಿಕೆ ಇಡೋದು. ನಾವು ನಂಬಿಕೆ ಇಡೋರಾಗಬೇಕು. ಯಾರಾದರೂ ಮನುಷ್ಯರಾಡೋ ಮಾತನ್ನು ಎಷ್ಟೊಂದು ನಂಬಿಬಿಡ್ತೀವಿ ನಾವು. ಮಣ್ಣಲ್ಲಿ ಮಣ್ಣಾಗಿ ಹೋಗುವಂಥವ್ರು, ಇವತ್ತಿದ್ರೆ ನಾಳೆ ಇರಲ್ಲ ಅಂತ ಮನುಷ್ಯನ ಮಾತನ್ನೇ ನಾವು ನಂಬಿಡ್ತೀವಿ. ದೇವ್ರ ಮಾತನ್ನು ನಾವು ನಂಬೋರಾಗಬೇಕು. ಮೂರನೇದಾಗಿ ನಾವು ಬರೀ ದೇವ್ರ ವಾಕ್ಯವನ್ನು ಅರ್ಥ ಮಾಡಿಕೊಂಡು ನಂಬಿಕೆ ಇಟ್ಟರೆ ಮಾತ್ರ ಸಾಲದು, ಅದರಂತೆ ನಾವು ನಡೆಯಬೇಕು. ನೀನು ವಾಕ್ಯವನ್ನು ಕೇಳಿ ಅರ್ಥ ಮಾಡಿಕೊಂಡು ನಂಬಿಕೆ ಇಟ್ಟಿದ್ರು ಪ್ರಯೋಜನ ಏನು? ನೀನು ಅದರಂತೆ ನಡೆದಿಲ್ಲ ಅಂದರೆ ಕೇಳೋದೇನಕ್ಕೆ? ನಾವು ನಂಬೋದೇನಕ್ಕೆ? ಅದರಂತೆ ನಾವು ನಡೆಯೋದಕ್ಕೆ. ನಿನ್ನ ಜೀವನ ವಾಕ್ಯದ ಪ್ರಕಾರ ಇಲ್ಲ ಅಂತ ಹೇಳಿದ್ರೆ ನೀನು ಏಸಪ್ಪ ನಂಬಿದ್ರು ನಂಬಿಲ್ಲ ಅಂದ್ರೂ ವ್ಯತ್ಯಾಸ ಏನಿರಲ್ಲ. ದೇವರ ಕಾರ್ಯಗಳು ನಿನ್ನಲ್ಲಿ ನಡೀಬೇಕು ಅಂದರೆ ಆ ಜೀವವುಳ್ಳ ವಾಕ್ಯದಲ್ಲಿ ನೀನು ನಂಬಿಕೆ ಇಡಬೇಕು. ಮತ್ತು ದೇವರ ವಾಕ್ಯ ಮಾತ್ರನೇ ಸಂಪೂರ್ಣವಾಗಿ ನೆರವೇರುತ್ತೆ. ಹಲ್ಲೆಲೂಯಾ. ಕೇಳಿಸ್ಕೊತಿದ್ದೀರಾ? ಯಾರ ಮಾತು ನೆರವೇರುತ್ತೆ? ದೇವರ ವಾಕ್ಯ. ಬೈಬಲಲ್ಲಿ ಅನೇಕ ಕಡೆ ಬರೆಯಲ್ಪಟ್ಟಿದೆ, ನನ್ನ ವಾಕ್ಯ, ನನ್ನ ಬಾಯಿಂದ ಹೊರಡುವಂಥ ಮಾತು ನಾನು ಉದ್ದೇಶಿಸಿದನ್ನ ನೆರವೇರಿಸದೆ ವ್ಯರ್ಥವಾಗಿ ಹಿಂತಿರುಗಿ ಬರೋದಿಲ್ಲ ಅಂತ. ಆದಿಕಾಂಡ 1ನೇ ಅಧ್ಯಾಯ 2ನೇ ಅಧ್ಯಾಯದಲ್ಲೆಲ್ಲ ನಾವು ನೋಡ್ತೀವಿ, ದೇವರ ಬಾಯಿಂದ ಬಂದ ಮಾತುಗಳು ಇಂತಿಂಥದ್ದಾಗಲಿ ಅಂದರೆ ಅದಾಯಿತು. ಯಾವ ಮಾತು ಫೇಲ್ ಆಗಲಿಲ್ಲ. ಆಯ್ತಾ? ದೇವರ ಬಾಯಿಂದ ಬಂದಿರೋ ಮಾತು ಎಲ್ಲವೂ ಕೂಡ ನೆರವೇರ್ತು. ಹಲ್ಲೆಲೂಯಾ. ಇವತ್ತಿಗೂ ನೆರವೇರ್ತಾ ಇದೆ, ಇನ್ನು ಮೇಲೆ ಕೂಡ ನೆರವೇರುತ್ತೆ. ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟ ಪ್ರತಿಯೊಂದು ಮಾತು ಕೂಡ ನೆರವೇರ್ತು. ಹೊಸ ಒಡಂಬಡಿಕೆಯಲ್ಲಿ ಅದು ನೆರವೇರಿರೋದನ್ನು ನಾವು ನೋಡ್ತೇವೆ. ಇನ್ನು ಹಳೆ ಒಡಂಬಡಿಕೆಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಇರುವಂಥ ಇನ್ನೂ ಅನೇಕ ವಾಗ್ದಾನಗಳು ಇವತ್ತು ನೆರವೇರ್ತಾ ಇದೆ, ಇನ್ನು ಮೇಲೆ ಕೂಡ ಅವು ನೆರವೇರುವಂಥವುಗಳಾಗಿವೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಇದುವರೆಗೂ ನೋಡಿದ್ದೀವಿ ದೇವರ ವಾಕ್ಯ ನೆರವೇರ್ತಾ ಇರೋದನ್ನು. ಅನೇಕರ ಜೀವನದಲ್ಲಿ ದೇವರ ವಾಕ್ಯದಂತೆ ನಡೀತಾ ಇರುತ್ತೆ. ದೇವರ ವಾಗ್ದಾನಗಳು ಅವ್ರ ಜೀವನದಲ್ಲಿ ನೆರವೇರ್ತಾ ಇರುತ್ತೆ. ಕೆಲವ್ರ ಜೀವನದಲ್ಲಿ ನಡೆಯದೇ ಇರೋದಕ್ಕೆ ಕಾರಣ ಏನಂದರೆ ನಂಬಿಕೆ ಇಲ್ಲ ಅವ್ರಿಗೆ. ವಾಕ್ಯದಲ್ಲಿ ನಂಬಿಕೆ ಇದ್ರೂ ಆ ವಾಕ್ಯದಂತೆ ಅವ್ರು ನಡೆಯಲ್ಲ. ಜನರು ಭಯ ಪಡ್ತಾರೆ. ಜನರಿಗೆ ಭಯ ಪಟ್ಕೊಂಡು ದೇವರ ವಾಕ್ಯ ಗೊತ್ತಿದ್ರೂ ಅದರಂತೆ ನಡೆಯೋಕ್ಕೆ ಭಯ ಪಡ್ತಿರ್ತಾರೆ. ದೇವರ ವಾಕ್ಯದಲ್ಲಿ ನಂಬಿಕೆ ಇಟ್ಟರು ಕೂಡ ಭಯ ಪಡ್ತಾ ಇರ್ತಾರೆ. ನೀನು ಯಾರನ್ನ ಭಯ ಪಡ್ತಿದ್ಯೋ ಅವ್ರಿಗೆ ನೀನು ಹೆಚ್ಚು ಪ್ರಾಮುಖ್ಯತೆ ಕೊಡ್ತಿದ್ಯಾ ಅಂತ ಅರ್ಥ. ನಿನಗೆ ದೇವ್ರ ಭಯ ಇದ್ದರೆ ದೇವ್ರಿಗೆ ಹೆಚ್ಚು ಭಯ ಭಕ್ತಿಯಲ್ಲಿದೆಯಾ, ದೇವ್ರಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಿದ್ಯಾ ಅಂತ ಅರ್ಥ. ಮನುಷ್ಯರಿಗೆ ಭಯ ಪಡ್ತಿದ್ಯಾ ಅಂದರೆ ಮನುಷ್ಯರ ಮಾತುಗಳು ನಿನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ಯಾ ಅಂತ ಅರ್ಥ. ಮುಖ್ಯ ಸಂದೇಶದಲ್ಲಿ ನಾವು ನೋಡುವಾಗ ಕಲ್ಲಿನ ಮೇಲೆ ಏನನ್ನು ಕೆತ್ತಬೇಕು, ದೇವರು ಆ ಕಲ್ಲಿನ ಮೇಲೆ ಏನನ್ನು ಬರೆಯೋದಕ್ಕೆ ಹೇಳ್ತಾ ಇದ್ದಾರೆ ಅಲ್ಲಿ ಅಂತ ನಾವು ನೋಡುವಾಗ ಆ ಕಲ್ಲಿನ ಮೇಲೆ ದೇವರ ವಾಕ್ಯವನ್ನು ಕೆತ್ತಬೇಕು. ಹಲ್ಲೆಲೂಯಾ. ಮನುಷ್ಯರ ಮಾತಲ್ಲ, ಮೋಶೆಯ ಮಾತಲ್ಲ, ಯೆಹೋಶುವನ ಮಾತಲ್ಲ, ನನ್ನ ಮಾತುಗಳನ್ನು, ನನ್ನ ಆಜ್ಞೆಗಳನ್ನು ಆ ಒಂದು ಕಲ್ಲುಗಳ ಮೇಲೆ ಬರೆಯಬೇಕೆಂಬುದಾಗಿ ದೇವರು ಹೇಳ್ತಾ ಇರುವಂಥದ್ದು. ಇದು ಅವ್ರಿಗೆ ಮಾತ್ರ ಅಲ್ಲ, ಅವ್ರ ನಂತರ ಬರುವಂಥ ಜನರಿಗೂ ಕೂಡ ಆ ದೇವರ ವಾಕ್ಯ ಅವ್ರ ಜೀವನದಲ್ಲಿ ಬದಲಾವಣೆ ತರುವಂಥದ್ದಾಗಬೇಕು. ದೇವರು ಒಬ್ಬೊಬ್ರಿಗೊಂದೊಂದು ವಾಕ್ಯ ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ ಆ ಜೀವವುಳ್ಳ ವಾಕ್ಯ ಕೊಡಲ್ಪಟ್ಟಿದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕಳೆದ ವಾರ ಲತಾ ಸಿಸ್ಟರ್ ಒಂದು ಪ್ರಶ್ನೆ ಕೇಳ್ತಾ ಇದ್ರು, ಹೆಣ್ಮಕ್ಳು ದೇವ್ರ ವಾಕ್ಯ ಹೇಳ್ಬೋದಾ ಬೇಡವಾ, ಅವರು ಪ್ರಸಂಗ ಮಾಡ್ಬೋದಾ ಇಲ್ವಾ ಅಂತ. ನೀನು ಒಂದು ವಿಡಿಯೋನು ನೋಡಿದೆ ನಾನು. ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಏನು ವ್ಯತ್ಯಾಸ ಇಲ್ವಲ್ಲ. ಆತ್ಮಿಕವಾಗಿ ಎಲ್ಲರೂ ಒಂದೇ. ಎಲ್ಲರೂ ಯೇಸುವಿನ ನಾಮದಲ್ಲೇ ರಕ್ಷಣೆ ಹೊಂದಿದ್ದಾರೆ. ಎಲ್ಲರೂ ಯೇಸುವಿನ ರಕ್ತದಲ್ಲೇ ತೊಳೆಯಲ್ಪಟ್ಟಿದ್ದಾರೆ. ಗಂಡು ಹೆಣ್ಣು ಇಬ್ಬರು ಪಾಪಿಗಳೇ, ಸಮಾನವಾಗಿ ಪಾಪಿಗಳೇ. ಯೇಸುವಿನ ರಕ್ತದಲ್ಲಿ ಅವ್ರಿಗೆ ಬಿಡುಗಡೆ ಆಗಿರೋದು. ಯೇಸು ಇಬ್ಬರಿಗೂ ನಿತ್ಯ ಜೀವ ಕೊಟ್ಟಿದ್ದಾನೆ. ಯೇಸು ಇಬ್ಬರಿಗೂ ದೇವ್ರ ಮಕ್ಕಳಾಗುವಂತೆ ಮಾಡಿದ್ದಾರೆ. ಹೌದಾ ಅಲ್ವಾ? ಏನು ವ್ಯತ್ಯಾಸ ಇದೆ ಗಂಡಿಗೂ ಹೆಣ್ಣಿಗೆ? ಏನಿಲ್ಲ. ಈ ಲೋಕದಲ್ಲಿರುವಂಥ ವ್ಯತ್ಯಾಸ ಏನಂದರೆ ಆದಾಮ ಅವರ ಕಾಲದಲ್ಲಿ ಪಾಪ ಮಾಡಿದಕ್ಕೋಸ್ಕರ ಇನ್ನು ಮೇಲೆ ನಿನ್ನ ಮೇಲೆ ಆದಾಮ, ನಿನ್ನ ಗಂಡ
ಯಜಮಾನನಾಗಿರ್ತಾನೆ ಅಂತ ಹೇಳಿದ್ರೆ ಅಷ್ಟೇ ಬಿಟ್ಟರೆ ದೇವ್ರ ವಾಕ್ಯವನ್ನು ಸಾರಬೇಕು ಅಂತ ಅಲ್ವಲ್ಲ. ಪ್ರತಿಯೊಬ್ಬರು ಯೇಸುವಿನ ಸತ್ಯವನ್ನು ಗೊತ್ತಿರೋ ಪ್ರತಿಯೊಬ್ಬರು ದೇವ್ರ ವಾಕ್ಯ ಸಾರ್ಬೋದು. ಯಾಕೆ ಹೆಣ್ಮಕ್ಳು ಸ್ವಾರ್ಥ ಹೇಳಿದ್ರೆ ಯಾರು ನಂಬಲ್ವಾ? ಹೆಣ್ಮಕ್ಳು ಯೇಸುವಿನ ವಾಕ್ಯವನ್ನು ಹೇಳಿ ಯಾರನ್ನೂ ರಕ್ಷಣೆಯಲ್ಲಿ ನಡೆಸ್ತಿಲ್ವಾ? ಗಂಡಸರು ಸಾರಿದ್ರೆ ಮಾತ್ರ ರಕ್ಷಣೆಯಲ್ಲಿ ಬರ್ತಿದ್ದಾರೆ ಜನ. ಗಂಡಸರು ಸಾರಿದ್ರೆ ಮಾತ್ರನೇ ದೇವ್ರ ಕಾರ್ಯಗಳು ನಡೀತಾ ಇದೆಯಾ? ಗಂಡು ಮಕ್ಕಳು ಪ್ರಾರ್ಥನೆ ಮಾಡಿದ್ರೆ ಮಾತ್ರನೇ ದೇವ್ರ ಉತ್ತರ ಕೊಡ್ತಾ ಇದ್ದಾರಾ? ಇಲ್ಲವಲ್ಲ. ಆ ಪರಿಸ್ಥಿತಿಯಲ್ಲಿ ಆ ವಾಕ್ಯ ಹೇಳ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿನ ಜನರನ್ನು ನೋಡಿ ಹೇಳ್ತಾ ಇದ್ದಾನಷ್ಟೇ. ಅವರಲ್ಲೊಂದು ಬದಲಾವಣೆ ಬರದೇ ಇರೋದ್ರಿಂದ, ಆ ಹೆಣ್ಣು ಮಕ್ಕಳಲ್ಲಿ ಬಂದು ಬೇಡದಿರುವಂಥದ್ದನ್ನೆಲ್ಲ ಮಾತಾಡ್ತಿರೋದ್ರಿಂದ, ಆ ಶಿಸ್ತು ಪಾಲನೆ ಮಾಡೋದಕ್ಕಾಗಿ ಅದನ್ನು ಹೇಳಿದ್ರು. ಅದನ್ನು ಬಿಟ್ಟು ಬೇರೆ ರೀತಿಯಲ್ಲಿ ನಾವು ಅದನ್ನು ಅರ್ಥ ಮಾಡ್ಕೊಳ್ಬಾರ್ದು. ಯೇಸುವಿನ ವಾಕ್ಯವನ್ನು ಶಿಷ್ಯರಿಗೂ ಕೂಡ ಹೆಣ್ಮಕ್ಕಳೇ ಹೋಗಿ ಹೇಳಿದ್ರು. ಮೊದಲು ಆ ಒಂದು ಯೇಸು ಸ್ವಾಮಿ ಬದುಕಿದ್ದಾರೆ ಅನ್ನುವಂಥ ಸುವಾರ್ತೆನ ಮೊದಲು ಹೆಣ್ಮಕ್ಕಳೇ ಹೋಗಿ, ಶಿಷ್ಯರು ಭಯ ಪಟ್ಕೊಂಡು ಮನೆ ಒಳಗಡೆ ಇರಬೇಕಾದ್ರೆ ಅವರೇ ಹೋಗಿ ದೇವ್ರ ವಾಕ್ಯ ಹೇಳಿದವ್ರಿಗೆ. ಯೇಸು ಇಲ್ಲ, ಅದನ್ನ ಹೇಳ್ದಂಗೆ ಗೆದ್ದಿದ್ದಾರೆ, ಬಂದು ಸಮಾಧಿ ನೋಡಿ ಅಂತ ಹೇಳಿ. ದೇವ್ರ ನಾಮಕ್ಕೆ ಸ್ತೋತ್ರ. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ದೇವರ ವಾಕ್ಯ ಹೆಣ್ಣಾದರೂ ಗಂಡಾದರೂ ನಮ್ಮ ಹೃದಯಗಳಲ್ಲಿ ಕೆತ್ಕೊಳ್ಳೋದು ಮುಖ್ಯ. ಯಾರ ವಾಕ್ಯ ನೀನು ಹಿಡ್ಕೊಂಡಿದ್ದೀಯ ಅನ್ನೋದು ಮುಖ್ಯವಾಗುತ್ತೆ. ಹಲ್ಲೆಲೂಯಾ. ನಮ್ಮೆಲ್ಲರ ಆತ್ಮ ಒಂದೇ, ದೇಹದಲ್ಲಿರೋದ್ರಿಂದಲೇ ನಾವು ಹೆಣ್ಣು ಗಂಡು. ದೇಹ ಬಿಟ್ಟು ಬಂದ ಮೇಲೆ ಹೆಣ್ಣು ಗಂಡು ಅನ್ನೋದೇನಿಲ್ಲ. ನಾವು ದೇವ ದೂತರಂತಿರ್ತೀವಿ ಅಂತ ವಾಕ್ಯ ಹೇಳುತ್ತೆ. ಪರಲೋಕದಲ್ಲಿ ಮದುವೆ ಮಾಡ್ಕೊಳ್ಳೋದು ಮಾಡಿಸ್ಕೊಡೋದು ಯಾವುದೂ ಇರಲ್ಲ. ಭೇದ ಭಾವ ಅನ್ನೋದೇನು ಇರಲ್ಲ. ಗ್ರೀಕರು ಈ ಕಡೆ ಇಬ್ರಿಯರು ಅಂತ ಹೇಳ್ಬಿಟ್ಟು ಇಲ್ಲಿ ಮಾತ್ರನೇ ಇರೋದು, ದೇವರಲ್ಲಿರೋರು ಅಲ್ಲ. ದೇವ್ರ ನಾಮಕ್ಕೆ ಸ್ತೋತ್ರವಾಗಿ. ಹಾಗಾಗಿ ಯಾರು ದೇವರ ವಾಕ್ಯಗಳನ್ನು ಅವರ ಹೃದಯದಲ್ಲಿ ಕೆತ್ತಿಸ್ಕೊಳ್ತಾರೋ ಅವರು ಖಂಡಿತವಾಗ್ಲೂ ದೇವರ ಮಕ್ಕಳಾಗಿ ಇರಲಿಕ್ಕೆ ಸಾಧ್ಯವಾಗುತ್ತೆ. ಕಲ್ಲಿನ ಮೇಲೆ ದೇವರ ಆಜ್ಞೆಗಳನ್ನು ಕೆತ್ತಬೇಕು ಅಂತಿದ್ದಾರೆ. ಕಲ್ಲು ಮೇಲೆ ಕೆತ್ತೋದು ಅಂತ ಹೇಳಿದ್ರೆ ಎಂದಿಗೂ ಅಳಿಸಿ ಹೋಗದ ಹಾಗೆ, ಶಾಶ್ವತವಾದ ನಿಯಮದ ಹಾಗೆ ಆಜ್ಞೆಗಳು ಇರಬೇಕು ಎಂಬುದಾಗಿ ದೇವರ ಅರ್ಥ. ಅಲ್ಲಿ 3 ಹಬ್ಬಗಳ ಬಗ್ಗೆ ನಾವು ನೋಡ್ತೀವಿ. ಈ 3 ಹಬ್ಬಗಳಿಂದ ಬರುವಂಥ ಶಕ್ತಿಯ ಬಗ್ಗೆ ಬರೀರಿ ಅಂತ ಹೇಳ್ಬಿಟ್ಟು ದೇವ್ರು ಹೇಳ್ತಾ ಇದ್ದಾನೆ. ದೇವರ ಪಸ್ಕ ಹಬ್ಬವನ್ನು ಕೊಟ್ಟರು, ದೇವರು ಆ ಪಂಚಶತಮದ ಹಬ್ಬವನ್ನು ಕೊಟ್ಟರು, ದೇವರು ಗುಡಾರಗಳ ಹಬ್ಬವನ್ನು ಕೊಟ್ಟರು ಅಂತ ಹೇಳಿದ್ರೆ ಅವುಗಳ ನಿಜವಾದ ಅರ್ಥ ಯೇಸು ಕ್ರಿಸ್ತನಾಗಿದ್ದಾನೆ, ದೇವರ ರಾಜ್ಯವಾಗಿದೆ, ಪರಿಶುದ್ಧಾತ್ಮನಾಗಿದ್ದಾನೆ. ಆ ಗುಡಾರಗಳ ಬಗ್ಗೆ, ಆ ಹಬ್ಬಗಳ ಬಗ್ಗೆ ದೇವರು ಬರ್ಸಿಲ್ಲ ಅಂದಿದ್ರೆ ಇವತ್ತು ಕ್ರಿಸ್ತನ ಬಗ್ಗೆ, ದೇವರ ರಾಜ್ಯದ ಬಗ್ಗೆ ನಮ್ಗೆ ಸರಿಯಾಗಿ ಅರ್ಥ ಆಗ್ತಿರ್ಲಿಲ್ಲ. ದೇವರ ವಾಕ್ಯಗಳು, ಹಳೆಯ ಒಡಂಬಡಿಕೆ ವಾಕ್ಯಗಳು ನಮಗೋಸ್ಕರ ಇದುವರೆಗೂ ಸಂರಕ್ಷಣೆ ಆಗಿ ನಮ್ಮ ಕೈಗೆ ತಲುಪಿಲ್ಲ ಅಂದಿದ್ರೆ, ಬರೀ ಹೊಸ ಒಡಂಬಡಿಕೆ ಮಾತ್ರ ನಮಗೆ ಕೊಡಲ್ಪಟ್ಟಿದ್ರೆ ಅನೇಕ ವಿಷಯಗಳು ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ. ಹಳೆ ಒಡಂಬಡಿಕೆ ವಾಕ್ಯಗಳು ಇರೋದ್ರಿಂದಲೇ ಹಳೆ ಒಡಂಬಡಿಕೆಯ ವಾಕ್ಯಗಳ ಆಧಾರದಲ್ಲಿ ಹೊಸ ಒಡಂಬಡಿಕೆ ಇನ್ನೂ ಆಳವಾಗಿ ನಮಗೆ ಅರ್ಥ ಆಗುತ್ತೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಿ. ಹಳೆ ಒಡಂಬಡಿಕೆ ಇಲ್ಲ ಅಂದಿದ್ರೆ ಯೇಸು ಕೂಡ ಏನೋ ಒಂದು ಬುದ್ಧನ ಹಾಗೆ ಇರ್ತಾ ಇದ್ದ, ಒಂದು ಮೊಹಮ್ಮದ್ ಹಾಗೆ ಇರ್ತಾ ಇದ್ರು, ಒಂದು ಬಸವಣ್ಣನ ಹಾಗೆ ಇರ್ತಾ ಇದ್ರು ಅಷ್ಟೇನೆ. ಯೇಸುನೇ ದೇವರು ಅನ್ಸ್ಕೊಳ್ಳೋಕೆ ಸಾಧ್ಯ ಆಗ್ತಿರ್ಲಿಲ್ಲ. ಹಳೆ ಒಡಂಬಡಿಕೆ ಇದ್ದಿದ್ರಿಂದ, ಹಳೆ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ವಾಗ್ದಾನಗಳು ಹೇಳಲ್ಪಟ್ಟಿರೋದ್ರಿಂದ ಆತನು ಮನುಷ್ಯನಲ್ಲ, ದೇವರು. ಆಮೇಲೆ ದೇವ್ರ ನಾಮಕ್ಕೆ ಸ್ತೋತ್ರ. ಇಲ್ಲಿಯವರೆಗೂ ಕೂಡ ನಡೆದಿರುವಂಥ ದೇವರ ವಿಷಯಗಳನ್ನು ಆ ಬಂಡೆಗಳ ಮೇಲೆ ಕೆತ್ತಕ್ಕೆ ದೇವರು ಹೇಳ್ತಾ ಇದ್ದಾರೆ. ಐಗುಪ್ತ ದೇಶವನ್ನು ಬಿಟ್ಟು ಬಂದಂಥ ಇಸ್ರಾಯೇಲರು ದೇವರು ಏನೆಲ್ಲ ಅವ್ರ ಜೀವನದಲ್ಲಿ ಮಾಡಿದ್ರು ಒಂದೊಂದನ್ನು ಕೂಡ ಆ ಬಂಡೆಗಳ ಮೇಲೆ ಕೆತ್ತೋದಕ್ಕೆ ಹೇಳ್ತಾ ಇದ್ದಾರೆ. ಯಾವುದನ್ನು ಮರಿಬಾರ್ದವರು, ದೇವರ ಕಾರ್ಯಗಳನ್ನು, ದೇವರ ವಿಷಯಗಳನ್ನು ನಾವು ಮರಿಬಾರ್ದು ಅಂತ ಹೇಳ್ಬಿಟ್ಟು ಹೇಳ್ತಾ ಇರೋದು. ಎರಡನೇದಾಗಿ ನಾವು ನೋಡುವಾಗ ಕಲ್ಲುಗಳನ್ನು ಏಬಾಲ್ ಬೆಟ್ಟದ ಮೇಲೆ ನಿಲ್ಲಿಸಿರಿ ಎಂಬುದಾಗಿ ಕೂಡ ಹೇಳ್ತಾ ಇದ್ದಾರೆ. ಒಂದು ಎತ್ತರವಾದ ಆ ಬೆಟ್ಟದಲ್ಲಿ ಬಂಡೆಗಳ ಮೇಲೆ, ಆ ಕಲ್ಲುಗಳ ಮೇಲೆ ನನ್ನ ಆಜ್ಞೆಗಳನ್ನು, ನನ್ನ ವಾಕ್ಯಗಳನ್ನು ಕೆತ್ತಬೇಕೆಂಬುದಾಗಿ ಹೇಳ್ತಾ ಇದ್ದಾರೆ. 3ನೇ ವಚನದಲ್ಲಿ ನಾವು ನೋಡುವಾಗ ಅದನ್ನೇ ನಾವು ನೋಡ್ತೀವಿ. 104ರಲ್ಲಿ ನೀವು ಯೋರ್ದಾನ್ ಹೊಳೆಯನ್ನು, 4ನೇ ವಚನ, ದಾಟಿದ ನಂತರ ನಾನು ಈಗ ಆಜ್ಞಾಪಿಸಿದ ಕಲ್ಲುಗಳನ್ನು ಏಬಾಲ್ ಬೆಟ್ಟದ ಮೇಲೆ ನಿಲ್ಲಿಸಿ ಅವುಗಳಿಗೆ ಗಿಲಾವು ಮಾಡಿಸಬೇಕೆಂಬುದಾಗಿ. ಹಲ್ಲೆಲೂಯಾ. ಆ ವಾಕ್ಯಗಳು ಅಲ್ಲಿ ಇರಬೇಕೆಂಬುದಾಗಿ, ಅವು ಶಾಶ್ವತವಾದಂತಹ ಆಧಾರಗಳಾಗಿರಬೇಕು. ದೇವ್ರ ನಾಮಕ್ಕೆ ಸ್ತೋತ್ರವಾಗಿ.
ದೇವರು ಅದನ್ನು ಯಾಕೆ ಹೇಳ್ತಾ ಇದ್ದಾರೆ? ದೇವರ ವಾಕ್ಯ ಸದಾಕಾಲ ನಿಲ್ಲುವಂಥದ್ದಾಗಿದೆ. ಅದನ್ನು ಯಾರು ಯಾವತ್ತೂ ಹಾಳು ಮಾಡೋದಕ್ಕೆ ಆಗೋದಿಲ್ಲ. ದೇವರ ವಾಕ್ಯವನ್ನು, ಬೈಬಲ್ನ ಇದುವರೆಗೂ ಕೂಡ ಎಷ್ಟೋ ಜನರು, ಎಷ್ಟೋ ರಾಜರುಗಳು ನಾಶ ಮಾಡಬೇಕು ಎಂಬುದಾಗಿ ಯೋಚನೆ ಮಾಡೋದು. ರೋಮಾಪುರದಲ್ಲಿ ಇದ್ದಂಥ ಒಬ್ಬ ಚಕ್ರವರ್ತಿ, ನೀರೋ ಅಂತ ಹೇಳಿ, ಆ ನೀರೋ ಚಕ್ರವರ್ತಿ ದೇವರ ವಾಕ್ಯವನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು ಎಂಬುದಾಗಿ ಪ್ರಯತ್ನ ಮಾಡಿದ. ಅದರ ನಂತರ ಕೂಡ ಅನೇಕ ರಾಜರುಗಳು ದೇವರ ವಾಕ್ಯವನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು ಎಂಬುದಾಗಿ, ಬೈಬಲ್ನ ಸುಟ್ಟಾಗಬೇಕೆಂಬುದಾಗಿ, ಎಲ್ಲೆಲ್ಲಿರೋ ಬೈಬಲ್ನೆಲ್ಲ ಸುಟ್ಟಾಗಬೇಕೆಂಬುದಾಗಿ ಆಜ್ಞೆ ಕೊಟ್ಟರು. ಸಾಧ್ಯವಾಗಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ಇವತ್ತಿಗೂ ಕೂಡ ಪ್ರಪಂಚದಲ್ಲಿ ಅಧಿಕವಾಗಿ ಮಾರಾಟ ಆಗ್ತಿರುವಂಥ ಪುಸ್ತಕ ಯಾವುದಾದ್ರೂ ಇದೆ ಪ್ರಪಂಚದಲ್ಲಿ ಅಂದರೆ ಅದು ಬೈಬಲ್ ಮಾತ್ರ. ಒಂದು ಸೆಕೆಂಡ್ಗೆ ಒಂದೊಂದು ಬೈಬಲ್ ಪ್ರಿಂಟ್ ಆಗ್ತಾ ಇದೆ. ಒಂದಕ್ಕಿಂತ ಜಾಸ್ತಿ ಇದೆ. ಒಂದು ಸೆಕೆಂಡ್ಗೆ ಒಂದು ಬೈಬಲ್ ಪ್ರಿಂಟ್ ಆಗ್ತಿರೋದು ಹೊಸದಾಗಿ. ಇನ್ನೂ ಅಧಿಕವಾಗಿಯೇ ಆಗ್ತಾ ಇದೆ. ಅದನ್ನು ತಗೊಳ್ಳೋರು ಕೂಡ ಜಾಸ್ತಿನೇ ಇದ್ದಾರೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಬೈಬಲನ್ನು ಓದುವಷ್ಟು ಜನ ಬೇರೆ ಯಾವ ಪುಸ್ತಕನೂ ಓದ್ತಾ ಇಲ್ಲ. ಬೈಬಲನ್ನು ಕೊಂಡುಕೊಳ್ಳುವಷ್ಟು ಜನ ಬೇರೆ ಯಾವ ಪುಸ್ತಕವನ್ನು ಕೊಂಡುಕೊಳ್ತಾ ಇಲ್ಲ. ಬೈಬಲನ್ನು ಬೇರೆ ಬೇರೆ ಭಾಷೆಗಳಲ್ಲಿ ಬರೆಯುವಷ್ಟು ಬೇರೆ ಯಾವ ಪುಸ್ತಕವನ್ನು ಬರೀತಾ ಇಲ್ಲ. ಹಲ್ಲೆಲೂಯ. ಯಾಕಂದರೆ ಇದು ಮನುಷ್ಯರಿಗೋಸ್ಕರ ದೇವರು ಬರೆಸಿರುವಂಥ ವಾಕ್ಯ. ಅವರವರ ಭಾಷೆಗಳಲ್ಲಿ, ಅವರವರ ಸ್ಥಳಗಳಿಗೆ ಈ ವಾಕ್ಯ ಹೋಗಬೇಕು ಅನ್ನೋದೇ ದೇವರ ಇಚ್ಛೆಯಾಗಿದೆ. ಅದನ್ನು ಎಷ್ಟು ಹಾಳು ಮಾಡಬೇಕು ಅಂದ್ಕೊಂಡ್ರೋ ಅಷ್ಟು ಆ ವಾಕ್ಯವನ್ನು ಇನ್ನೂ ದೇವರು ಕಾಪಾಡ್ತಾನೆ ಬರ್ತಾ ಇದ್ದಾರೆ. ದೇವರು ವಾಗ್ದಾನ ಅದು. ಈ ವಾಕ್ಯದಲ್ಲಿರುವಂಥದ್ದು, ಈ ನನ್ನ ಪುಸ್ತಕದಲ್ಲಿರುವಂಥ ಒಂದು ಮಾತು ಕೂಡ ಅಳಿಸಿ ಹೋಗೋದಿಲ್ಲ. ಒಂದು ಕೊಂಬು, ಒಂದು ಗುಡಿಸಾದರೂ ನಾಶವಾಗೋದಿಲ್ಲ. ಪ್ರತಿಯೊಂದು ಕೂಡ ನೆರವೇರುತ್ತೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ. ಹಲ್ಲೆಲೂಯ. ಹಾಗಾಗಿ ನೀನು ಹಿಡ್ಕೊಳ್ಳುವಂಥ ದೇವರ ವಾಕ್ಯ ಅದು ನೆರವೇರುವಂಥದ್ದಾಗಿದೆ. ನೀನು ನಂಬುವಂಥ ಈ ವಾಕ್ಯಗಳು ನೆರವೇರುವಂಥವುಗಳಾಗಿದೆ. ನೆರವೇರಕ್ಕೆ ಮುಂಚೆನೇ ನೀನು ಅದನ್ನು ಮರ್ತೋಗ್ತಿದ್ಯಾ ಅಂದರೆ ನೀನು ಅದನ್ನು ಹಿಡ್ಕೊಳ್ತಿಲ್ಲ ಸರಿಯಾಗಿ ಅಂತ ಅರ್ಥ. ಇಲ್ಲಿ ದೇವರು ಇನ್ನೂ ಆ ಏಬಾಲ್ ಒಂದು ಬೆಟ್ಟದಲ್ಲಿ ಏನನ್ನು ಹೇಳ್ತಿದ್ದಾರೆ ಅಂದರೆ, ನಾವು ನೋಡ್ತೀವಿ 7ನೇ ವಚನದಲ್ಲಿ, ಅಲ್ಲಿ ಸರ್ವಾಂಗ ಹೋಮಗಳನ್ನು, ಸಮಾಧಾನ ಯಜ್ಞಗಳನ್ನು ಸಮರ್ಪಿಸಬೇಕು ಎಂಬುದಾಗಿ. ಸರ್ವಾಂಗ ಹೋಮ ಅಂದರೆ ಏನು? ಒಂದು ವ್ಯಕ್ತಿ ಪಾಪ ಮಾಡಿದ್ರೆ, ತಪ್ಪು ಮಾಡಿದ್ರೆ ಅವನ ಬದಲಿಗೆ ಒಂದು ಕುರಿಯನ್ನು ತಂದು ಸರ್ವಾಂಗ ಹೋಮ ಮಾಡಬೇಕು. ಸರ್ವಾಂಗಗಳು ಕೂಡ ಸಂಪೂರ್ಣವಾಗಿ ಆ ಕುರಿನ ಸುಟ್ಟಾಗಬೇಕು ಆ ಒಂದು ಯಜ್ಞದ ಮೇಲೆ, ಯಜ್ಞ ವೇದಿಯ ಮೇಲೆ. ಅಂದರೆ ನಮ್ಮ ಜೀವಿತಗಳು ದೇವರಿಗೆ ಸಂಪೂರ್ಣವಾಗಿ ಸಮರ್ಪಣೆ ಆಗಬೇಕು ಅಂತ ದೇವರಿಗೆ ಹೇಳ್ಕೊಡೋಕ್ಕೆ ಅದನ್ನು ಹೇಳಿರೋದು. ಪ್ರಾಣಿನ ಬಲಿ ಕೊಡೋದಲ್ಲ ಮುಖ್ಯ ಇಲ್ಲಿ. ಪ್ರಾಣಿ ಬಲಿ ಅಲ್ಲ ಮುಖ್ಯ ಇಲ್ಲಿ. ಅದ್ರ ಮೂಲಕ ದೇವರು ನಮ್ಮ ಹತ್ರ ಮಾತಾಡ್ತಿರೋದೇನು ಅಂತ ಹೇಳಿದ್ರೆ, ನಮ್ಮ ಜೀವಿತ, ನಮ್ಮ ಸರ್ವಾಂಗಗಳು ದೇವರಿಗೆ ಸಮರ್ಪಣೆ ಆಗಬೇಕು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಹಲ್ಲೆಲೂಯ. ಸಮಾಧಾನ ಯಜ್ಞಗಳನ್ನು ನಾವು ಸಮರ್ಪಣೆ ಮಾಡಬೇಕು ಎಂಬುದಾಗಿ. ಯಾರ ಜೊತೆ ನಾವು ಸಮಾಧಾನ ಆಗಬೇಕಾಗಿರೋದು? ದೇವರ ಜೊತೆ. ದೇವರ ಜೊತೆ ನಾವು ಸಮಾಧಾನ ಆಗಬೇಕು. ದೇವರ ಜೊತೆ ನಾವು ಹೊಂದಿಕೊಂಡು ಹೋಗಬೇಕು. ದೇವರ ಜೊತೆ ಇರೋದಕ್ಕಾಗಿ ಅಲ್ವಾ ನಾವು ಸೃಷ್ಟಿಯಾಗಿರುವಂಥದ್ದು. ದೇವರ ವಾಕ್ಯವನ್ನು ಹಿಡ್ಕೊಂಡು ದೇವರ ವಾಕ್ಯದಂತೆ ನಡಿಬೇಕೆಂಬುದಾಗಿ ನೋಡಿ. 3ನೇದಾಗಿ ನಾವು ನೋಡುವಾಗ, ನೀವು ದೇವರ ಮಕ್ಕಳಾಗಿರೋದ್ರಿಂದ ದೇವರ ವಾಕ್ಯವನ್ನು ಹಿಡ್ಕೋಬೇಕೆಂಬುದಾಗಿ ನೋಡ್ತೀವಿ. ಇಲ್ಲಿರುವಂಥ ನಾವೆಲ್ಲರೂ ಕೂಡ ನಾವು ದೇವರ ಮಕ್ಕಳಾಗಿದ್ದೇವೆ. ವಚನ 9ರಲ್ಲಿ ನಾವು ನೋಡಿದ್ರೆ, ಯಾಜಕರಾದ ಲೇವಿಯರೊಡನೆ ಮೋಶೆಯು ಇಸ್ರಾಯೇಲರೇ ನಿಶ್ಶಬ್ದವಾಗಿದ್ದು ಕೇಳಿರಿ, ನೀವು ಈಗ ನಿಮ್ಮ ದೇವರಾದ ಯೆಹೋವನ ಜನರಾಗಿದ್ದೀರಿ ಎಂಬುದು. ಯಾರು ಜನರಾಗಿದ್ದೀರಾ? ಯಾರು ಜನರು? ನೀವು ಯಾರ ಮಕ್ಕಳು? ನೀವು ದೇವರ ಮಕ್ಕಳಾಗಿದ್ದೀರಾ. ಇದನ್ನು ನಾವು ಮರಿಬಾರ್ದು. ಯೇಸುವನ್ನು ನಂಬಿ ಯೇಸುವಿನ ಮಕ್ಕಳಾಗಿ ನಾವಿದ್ದೀವಿ. ಯೋಹಾನ ಸುವಾರ್ತೆ 1:12 ಹೇಳುವ ಹಾಗೆ, ಯಾರ್ಯಾರು ಯೇಸುವನ್ನು ಅಂಗೀಕರಿಸ್ಕೊಳ್ತಾರೋ ಅವ್ರು ದೇವ್ರ ಮಕ್ಕಳಾಗ್ತಾರೆ. ಇಸ್ರಾಯೇಲ್ಯರಲ್ಲಿ ಎಲ್ಲರೂ ಕೂಡ ದೇವರ ಮಕ್ಕಳವರು, ವಾಗ್ದಾನದ ಜನರಾಗಿದ್ರು ಅವರು. ನಾವು ದೆವ್ವದ ಮಕ್ಕಳಲ್ಲ, ನಾವು ಸೈತಾನನ ಮಕ್ಕಳಲ್ಲ. ಒಂದಾನೊಂದು ದಿನ ನಾವು ಸೈತಾನ ಮಕ್ಕಳಾಗಿದ್ವಿ. ಯೇಸುನ ನಂಬಕ್ಕೆ ಮುಂಚೆ ನಾವು ದೆವ್ವದ ಮಕ್ಕಳೇ ಆಗಿದ್ದು. ಆದರೆ ಇವತ್ತು ನಾವು ದೇವರ ಮಕ್ಕಳು. ಹಲ್ಲೆಲೂಯ. ಸೈತಾನನ ಮಕ್ಕಳಾಗಿರೋರು ನಾವು ದೇವರ ಮಕ್ಕಳಾಗಿದ್ದೇವೆ ಯೇಸುನ ನಂಬೋದ್ರ ಮೂಲಕ.
ಹಾಗಾಗಿ ನಾವು ದೇವರ ವಾಕ್ಯವನ್ನು ಬಲವಾಗಿ ಇಟ್ಕೋಬೇಕು. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯಾವ ಕಬ್ಬಿಣದ ಪರಿಕರಣಗಳನ್ನು, ಯಾವ ಹುಳಿಯನ್ನು ಕೂಡ ಉಪಯೋಗಿಸದೆ ಆ ಕಲ್ಲನ್ನು, ಯಜ್ಞವೇದಿಗೆ ಉಪಯೋಗಿಸುವಂಥ ಕಲ್ಲುಗಳನ್ನು ಅದು ಹಾಗೇನೆ ಬಳಸಬೇಕು. ಹುಟ್ಟು ಕಲ್ಲುಗಳು ಎಂಬುದಾಗಿ ಬರೆಯಲ್ಪಟ್ಟಿದೆ. 6ನೇ ವಚನದಲ್ಲಿ ನಾವು ನೋಡುವಾಗ ದೇವರ ಅಂದರೆ ಆ ಕಲ್ಲುಗಳು, ಯಜ್ಞವೇದಿ ಕಟ್ಟಕ್ಕೆ ಉಪಯೋಗಿಸುವಂಥ ಕಲ್ಲುಗಳು ಯಾವ ಹುಳಿಯಿಂದಲೂ ಕೂಡ ಅದರ ಒಂದು ಶೇಪನ್ನು ಬದಲಾವಣೆ ಮಾಡಬಾರ್ದು. ನಮ್ಮ ಜೀವನ ಇದ್ದ ಹಾಗೆಯೇ ಸಂಪೂರ್ಣವಾಗಿ ದೇವರ ಸನ್ನಿಧಿಯಲ್ಲಿ ಸಮರ್ಪಣೆ ಮಾಡಬೇಕು. ದೇವರು ನಮ್ಮನ್ನು ಬದಲಾಯಿಸಬೇಕು. ಹಲ್ಲೆಲೂಯಾ. ದೇವರ ವಾಕ್ಯ ನಮ್ಮನ್ನು ಬದಲಾಯಿಸಬೇಕೆಂಬುದಾಗಿ ನೋಡ್ತೇವೆ. ಮತ್ತೆ ವಾಕ್ಯವನ್ನು ನಾವು ಒಡಂಬಡಿಕೆಯಾಗಿ ಇಟ್ಕೋಬೇಕು. ದೇವರ ವಾಕ್ಯವನ್ನು ನಾವು ಇದು ನನಗೋಸ್ಕರ ದೇವರು ಕೊಟ್ಟಂಥದ್ದು ಎಂಬುದಾಗಿ, ದೇವ್ರು ನನಗೆ ಕೊಟ್ಟ ಒಡಂಬಡಿಕೆ ಎಂಬುದಾಗಿ ಇಟ್ಕೋಬೇಕು. ಇಸ್ರಾಯೇಲ್ಯರು ಸೋತು ಹೋಗೋದಕ್ಕೆ ಕಾರಣ ಏನಂದರೆ, ದೇವರ ವಾಕ್ಯಗಳನ್ನು ಕಲ್ಲುಗಳ ಮೇಲೆ ಮಾತ್ರ ಬರೆದರೆ ವಿನಃ ಅವರ ಹೃದಯಗಳಲ್ಲಿ ಬರೆದಿಲ್ಲ. ಅವರು ಪದೇ ಪದೇ ನಾಶವಾಗೋದಕ್ಕೆ, ಪದೇ ಪದೇ ಸಮಸ್ಯೆಗಳಿಗೆ ಒಳಗಾಗೋದಕ್ಕೆ ಕಾರಣ ಏನಂದರೆ, ದೇವರ ವಾಕ್ಯವನ್ನು ಅವರು ನಂಬಲಿಲ್ಲ, ದೇವರ ವಾಕ್ಯದಂತೆ ಅವ್ರು ನಡ್ಕೊಂಡಿಲ್ಲ. ಅದಕ್ಕೇ ಅವ್ರ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಬಂದಿದ್ದು. ಸರ್ವಾಧಿಕಾರಿಯಾದ ದೇವರು, ಸರ್ವ ಲೋಕಕ್ಕೆ ದೇವರಾಗಿರುವಂಥವ್ರು ಇಸ್ರಾಯೇಲರನ್ನು ಆರಿಸ್ಕೊಂಡು ಅವ್ರನ್ನ ನಡೆಸ್ತಿರ್ಬೇಕಾದ್ರೆ ಅವ್ರಿಗೆ ಎಷ್ಟು ಬಲವಾಗಿ ನಿಲ್ಲಬೇಕಾಗಿತ್ತು ದೇವರಲ್ಲಿ. ನೀನು ನಾನು ಅಷ್ಟೇ, ದೇವರ ವಾಕ್ಯವನ್ನು ಹಿಡ್ಕೊಂಡಿಲ್ಲ ಅಂದರೆ, ದೇವರ ವಾಕ್ಯದಲ್ಲಿ ನಿನ್ನ ನಂಬಿಕೆ ಇಲ್ಲ ಅಂದರೆ, ದೇವರ ವಾಕ್ಯದಂತೆ ನೀನು ನಡೆದಿಲ್ಲ ಅಂದರೆ ನಿನ್ನ ನಂಬಿಕೆ ಕದಲುತ್ತೆ. ನೀನು ದೃಢವಾಗಿ ನಿಲ್ಲಕ್ಕಾಗಲ್ಲ ದೇವರಲ್ಲಿ. ದೇವರ ವಾಕ್ಯದಲ್ಲಿ ಮುಕ್ತಾಯದಲ್ಲಿ ನಾವು ನೋಡ್ತೇವೆ ಏನಂತ, ಅಪೊಸ್ತಲರು 1:8 ನಾವು ನೋಡ್ತೇವೆ, ದೇವರು ನಿನಗೂ ನನಗೂ ಪರಿಶುದ್ಧ ಆತ್ಮನನ್ನು ಕೊಟ್ಟಿದ್ದಾರೆ. ಯಾರೆಲ್ಲ ದೇವ್ರ ಮಕ್ಕಳಾಗಿ ಮಾರ್ಪಟ್ಟಿದ್ದಾರೋ ಅವರಲ್ಲಿ ದೇವರ ಆತ್ಮನು ಇದ್ದಾನೆ ಎಂಬುದಾಗಿ. ದೇವರ ಆತ್ಮನ ಇರೋರೇ ದೇವ್ರ ಮಕ್ಕಳಾಗ್ಲಿಕ್ಕೆ ಸಾಧ್ಯವಾಗುತ್ತೆ. ದೇವರ ಆತ್ಮನಿಂದ ಅಲ್ಲದೆ ನಾವು ಯಾರು ಕೂಡ ಯೇಸುವನ್ನ ಕ್ರಿಸ್ತನಂತ, ಯೇಸುವನ್ನ ಕರ್ತನಂತ ಒಪ್ಕೊಳ್ಳೋದಕ್ಕೆ ಆಗೋದಿಲ್ಲ. 1 ಕೊರಿಂಥ 12:3ನೇ ವಚನದಲ್ಲಿ ನಾವು ಅದನ್ನು ನೋಡ್ತೀವಿ. 1 ಕೊರಿಂಥ 3:16 ನಾವು ನೋಡ್ತೀವಿ, ನೀವು ದೇವರ ಆಲಯವಾಗಿದ್ದೀರೆಂದು, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ ಎಂಬುದಾಗಿ. ದೇವರ ಮಕ್ಕಳಾಗಿರುವಂಥ ನಾವು, ದೇವರ ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟಿರುವಂಥ ನಾವು ಯಾರ ಮಾತುಗಳನ್ನು ಇಟ್ಕೊಂಡಿದ್ದೀವಿ ನಮ್ಮ ಹೃದಯದಲ್ಲಿ? ಇದೇನು ಕಸದ ಬುಟ್ಟಿನ? ಕಸದ ಬುಟ್ಟಿನ ಇದು? ಮನುಷ್ಯರ ಮಾತುಗಳನ್ನು ಹಾಕ್ಕೊಳ್ಳೋದಕ್ಕೆ, ಸೈತಾನನ ಮಾತುಗಳನ್ನು ಇಟ್ಕೊಳ್ಳೋದಕ್ಕೆ, ಸುಳ್ಳುಗಳನ್ನು ಇಟ್ಕೊಳ್ಳೋದಕ್ಕೆ, ಕಟ್ಟು ಕಥೆಗಳನ್ನೆಲ್ಲ ಇದರಲ್ಲಿ ಸೇರಿಸಿ ಇಟ್ಕೊಳ್ಳೋದಕ್ಕೆ. ಕಸದ ತೊಟ್ಟಿಯಲ್ಲಿ ತಾನೇ ನಾವೆಲ್ಲ ಕೆಲಸ ಬರೆದಿರೋದೆಲ್ಲ ಆಗ್ತಾ ಇರ್ತೀವಿ. ನಮ್ಮ ಹೃದಯ ಕಸದ ತೊಟ್ಟಿನ ಅಲ್ಲ, ದೇವರ ನಿವಾಸ ಸ್ಥಳ. ಹಲ್ಲೆಲೂಯಾ. ದೇವರು ವಾಸ ಮಾಡುವಂಥ ಸ್ಥಳ ಇದು. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಚರ್ಚ್ಗೆ ಕೊಡುವಂಥ ಬೆಲೆ, ಚರ್ಚ್ಗೆ ಕೊಡುವಂಥ ಗೌರವ, ಚರ್ಚಲ್ಲಿ ನಾವು ಎಷ್ಟು ಗೌರವವಾಗಿ ನಡ್ಕೊಳ್ತೀವೋ ಅಷ್ಟು ಗೌರವವಾಗಿ ನಾವು ನಡ್ಕೊಳ್ಳಲ್ಲ. ನಾವೇ ದೇವರ ಆಲಯವಾಗಿದ್ದೇವೆ. ನೀನು ಈ ಚರ್ಚಲ್ಲಿ ನಡ್ಕೊಳ್ಳೋದಕ್ಕಿಂತ ಭಯಭಕ್ತಿಯಾಗಿ ನಿನ್ನ ಜೀವನದಲ್ಲಿ ನೀನು ನಡ್ಕೋಬೇಕು. ಇಲ್ಲಿ ಭಯಭಕ್ತಿ ಇದ್ದರೆ ಆಟೋಮೆಟಿಕ್ಕಾಗಿ ಎಲ್ಲ ಕಡೆನೂ ಭಯಭಕ್ತಿ ಬರುತ್ತೆ. ನಿನಗೆ ದೇವ್ರಿಗಾಗಿ ಜೀವಿಸ್ತೀಯ ನೀನು. ಹಲ್ಲೆಲೂಯಾ. ಜ್ಞಾನೋಕ್ತಿಗಳಲ್ಲಿ ಒಂದು ವಚನ ಓದೋಣ. 3ನೇ ಅಧ್ಯಾಯ, ಜ್ಞಾನೋಕ್ತಿ 3:3-6. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆಡು. ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನಂತ ವಾಕ್ಯ ಹೇಳುತ್ತೆ. 3ನೇ ವಚನದಲ್ಲಿ ಕೊನೆಯ ಭಾಗ ನೋಡಿದ್ದು ನಾವು, ನಿನ್ನ ಹೃದಯದ ಹಲಿಗೆಯಲ್ಲಿ ಅವುಗಳನ್ನು ಬರೆ ಎಂಬುದು. ದೇವರ ವಾಕ್ಯಗಳು ಬೈಬಲಲ್ಲಿದ್ದರೆ ಸಾಲದು. ದೇವರ ವಾಕ್ಯಗಳು ನಿನ್ನ ಫೋನಲ್ಲೋ ನೋಟ್ಬುಕ್ಕಲ್ಲೋ ಇದ್ದರೆ ಸಾಲದು. ಎಲ್ಲಿರ್ಬೇಕವು? ಮನೆಯಲ್ಲೆಲ್ಲ ದೇವರ ವಾಕ್ಯಗಳು ಹಾಕಿರ್ತೀವಿ, ತುಂಬ ಸಂತೋಷ. ಕ್ಯಾಲೆಂಡರ್ ತುಂಬ ದೇವರ ವಾಕ್ಯ ಇರುತ್ತೆ, ಸಂತೋಷ. ಕ್ಯಾಲೆಂಡ್ರಲ್ಲಿ ಇದ್ರೆ ಅದು ಕ್ಯಾಲೆಂಡ್ರಲ್ಲೇ ಇರುತ್ತೆ.
ನಿಮ್ಮ ಮನೆಯಲ್ಲಿ ಗೋಡೆಗೆ ನೇತು ಹಾಕಿದ್ರೆ ಗೋಡೆಯಲ್ಲೇ ಇರುತ್ತೆ ಅದು. ಅದರಿಂದ ನಿನಗೇನಾದರೂ ಉಪಯೋಗ ಇದೆಯಾ? ಹಾಕೋದು ತಪ್ಪಂತ ಅಲ್ಲ, ಹಾಕೋದೇನಕ್ಕೆ? ಅದು ನೋಡಿದಾಗೆಲ್ಲ ಆ ವಾಕ್ಯಗಳು ನಮ್ಮ ಹೃದಯದಲ್ಲಿ ಮುದ್ರೆ ಆಗಬೇಕು. ಅದನ್ನು ಓದುವಾಗೆಲ್ಲ ಆ ವಾಕ್ಯಗಳು ನಮ್ಮ ಹೃದಯದಲ್ಲಿ ನೆನಪಾಗಬೇಕು. ಅದನ್ನು ನಾವು ಬಲವಾಗಿ ಹಿಡ್ಕೋಬೇಕು. ಹಲ್ಲೆಲೂಯಾ. ಇವತ್ತು ನೀನು ಸಭೆಗೆ ಬಂದಿದೆಯಾ? ಸಭೆ ಬಂದ ಕಾರಣ ಏನು? ದೇವರನ್ನು ಆರಾಧನೆ ಮಾಡೋದಕ್ಕೆ, ದೇವ್ರನ್ನ ಸ್ತುತಿಸೋದಕ್ಕೆ, ದೇವರ ವಾಕ್ಯವನ್ನು ಕೇಳೋದಕ್ಕೆ. ಹಲ್ಲೆಲೂಯಾ. ಈ ವಾಕ್ಯಗಳನ್ನು ನಿನ್ನ ಹೃದಯದಲ್ಲಿ ಮುದ್ರೆ ಮಾಡ್ಕೊಳ್ಳೋದಕ್ಕೆ. ಪೌಲನು ಕೂಡ ಹೇಳ್ತಾನೆ 2 ಕೊರಿಂಥ 3:2-3 ನಾವು ನೋಡುವಾಗ, 2 ಕೊರಿಂಥ 3:2-3 ಓದ್ತೀನಿ. ನೀವೇ ನಮ್ಮ ಯೋಗ್ಯತಾ ಪತ್ರ, ಅದು ನಮ್ಮ ಹೃದಯಗಳಲ್ಲೇ ಬರೆದದೆ. ಆ ಪತ್ರವನ್ನು ಎಲ್ಲರೂ ಬಲ್ಲರು, ಎಲ್ಲರೂ ಓದುತ್ತಾರೆ. ಕ್ರಿಸ್ತನು ನಮ್ಮ ಕೈಯಿಂದ ಬರೆಸಿಕೊಟ್ಟ ಪತ್ರವಾಗಿದ್ದೀರೆಂಬುದು ಪ್ರತ್ಯಕ್ಷವಾಗಿಯೇ ಇದೆ. ಅದು ಮಸಿಯಿಂದ ಬರೆದದ್ದಲ್ಲ, ಜೀವವುಳ್ಳ ದೇವರ ಆತ್ಮನಿಂದಲೇ ಬರೆದದ್ದು. ಕಲ್ಲಿನ ಮೇಲೆ ಅಲ್ಲ, ಮನುಷ್ಯ ಹೃದಯಗಳೆಂಬ ಹಲಿಗೆಗಳ ಮೇಲೆ ಬರೆದದ್ದು ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯ ಎಲ್ಲ ಬರೆಯಲ್ಪಡಬೇಕು, ನಮ್ಮ ಹೃದಯಗಳಲ್ಲಿ ಬರೆಯಲ್ಪಡಬೇಕು. ಬೈಬಲ್ ಓದ್ತಾರಲ್ಲ ಜನ, ಓದ್ತಾರಲ್ಲ ಬೈಬಲು, ಓದ್ತಾರ ಇಲ್ಲ? ಬೈಬಲ್ ಓದ್ತಿದ್ದಾರೆ ಜನ. ಬೈಬಲ್ನೆಲ್ಲ ಓದಬೇಕಾಗಿರೋದು ನಿನ್ನನ್ನು ಓದಬೇಕು. ಅದನ್ನೇ ಪೌಲ ಹೇಳ್ತಾ ಇರೋದು, ನೀನು ಜೀವವುಳ್ಳ ದೇವರ ಪತ್ರಿಕೆ, ನೀನು ಜೀವವುಳ್ಳ ದೇವರ ವಾಕ್ಯ. ನೀನು ದೇವರ ವಾಕ್ಯಗಳನ್ನು ಹಿಡ್ಕೊಂಡು ನೀನು ಯಾವ ರೀತಿ ನಡೀತಿದ್ಯಾ, ಯಾವ ರೀತಿ ಬದುಕ್ತಿದ್ಯಾ ಅನ್ನೋದು ನಿನ್ನ ಜೀವಿತವನ್ನು ನೋಡಿ ಜನ ತಿಳ್ಕೊಬೇಕು ಯೇಸು ಯಾರು ಅಂತ. ನಿನ್ನನ್ನು ಓದಬೇಕು ಜನ. ಓದ್ತಿದ್ದಾರೆ. ನೀನು ಅನ್ಕೊಂಡು ಓದೋದಂದ್ರೆ ಏನು? ನಿನ್ನ ಬಗ್ಗೆ ತಿಳ್ಕೊಳ್ಳೋದು, ನಿನ್ನ ಜೀವನ ಎಂಥದ್ದು ಅಂತ ಜನರು ತಿಳ್ಕೊಳ್ಳೋದೇ ನಿನ್ನ ಬಗ್ಗೆ ಓದ್ತಿದ್ದಾರೆ ಅಂತ. ನೀನು ಎಲ್ಲಿ ಹೋಗ್ತಿದ್ಯಾ, ಎಲ್ಲಿ ಬರ್ತಿದ್ಯಾ, ಏನು ಮಾಡ್ತಿದ್ಯಾ, ಏನು ತಿಂತಿದ್ಯಾ, ಏನು ಕುಡಿತಿದ್ಯಾ, ನಿನ್ನ ಜೀವನ ಯಾವ ರೀತಿ ನಡೀತಿದೆ ಅನ್ನೋದನ್ನು ನಿನ್ನ ಸುತ್ತಲೂ ಇರುವಂಥ ಜನ ನೋಡ್ತಿದ್ದಾರೆ, ತಿಳ್ಕೊಳ್ತಿದ್ದಾರೆ. ಅದರ ಅರ್ಥ ನಿನ್ನನ್ನು ಪ್ರತಿದಿನ ಜನ ಓದ್ತಿದ್ದಾರೆ ಅಂತ ಅರ್ಥ ಆಗ್ತಿದೆ. ದೇವರ ವಾಕ್ಯಗಳನ್ನು ಹಿಡ್ಕೊಂಡು ದೇವರ ಸಾಕ್ಷಿಗಳಾಗಿ ನಾವು ಜೀವಿಸಬೇಕು. ನಮ್ಮನ್ನು ಓದುವಂಥ ಜನರಿಗೆ ನಾವು ದೇವರ ಮಕ್ಕಳು ಅಂತ ಗೊತ್ತಾಗಬೇಕು. ನಮ್ಮ ಬಗ್ಗೆ ತಿಳ್ಕೊಳ್ಳೋಕೆ ಬರುವಂಥ ಜನರಿಗೆ ನಾವು ದೇವರಲ್ಲಿ ಎಷ್ಟು ಬಲವಾಗಿದ್ದೀವಿ, ನಾವು ಜೀವವುಳ್ಳ ದೇವರ ಪತ್ರಿಕೆಗಳು ಎಂಬುದಾಗಿ ಜನರಿಗೆ ಅರ್ಥ ಆಗಬೇಕು. ನಮ್ಮ ಮೂಲಕ ನಮ್ಮನ್ನು ತಿಳ್ಕೊಳ್ಳುವಂಥವ್ರು, ನಮ್ಮ ಬಗ್ಗೆ ತಿಳ್ಕೊಳ್ಳೋಕೆ ಇಷ್ಟಪಡೋರು, ದೇವರು ಎಂಥವನು, ಆ ದೇವರು ನಮ್ಮ ಜೀವನದಲ್ಲಿ ಎಷ್ಟೆಲ್ಲ ಬದಲಾವಣೆ ತಂದಿದ್ದಾರೆ ಅನ್ನೋದನ್ನು ತಿಳ್ಕೊಂಡು ಅವರು ಕೂಡ ದೇವ್ರ ಕಡೆ ತಿರುಗೋದಕ್ಕೆ ನಾವು ಒಂದು ಮಾರ್ಗವಾಗಬೇಕು. ನಮ್ಮ ಜೀವನ ಒಬ್ಬರಿಗೆ ತಡೆಯಾಗಿರಬಾರ್ದು. ನಮ್ಮ ಜೀವನ ಒಬ್ಬರು ದೇವ್ರ ಕಡೆ ಬರೋದಕ್ಕೆ ಮಾರ್ಗವಾಗಬೇಕು, ಸಹಾಯವಾಗಬೇಕು. ಆಮೇಲೆ ಕೀರ್ತನೆಗಳಲ್ಲಿ ಕೂಡ 119 11:48 ನಾವು ನೋಡ್ತೀವಿ, ಹೃದಯವೆಂಬ ಹಲಿಗೆಗಳ ಮೇಲೆ ದೇವರ ವಾಕ್ಯಗಳನ್ನು ಬರೆದಿದ್ದೀನಿ ಅಂತ ದಾವೀದನು ಹೇಳುವಂಥದ್ದು. ನನ್ನ ಹೃದಯವೆಂಬ ಹಲಿಗೆಯಲ್ಲಿ ನಿಮ್ಮ ವಾಕ್ಯಗಳನ್ನು ನಾನು ಕೆತ್ತಿದ್ದೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡ್ತೀವಿ, ಬಂಡೆಗಳ ಮೇಲೆ ನನ್ನ ವಾಕ್ಯಗಳನ್ನು ಕೆತ್ತು, ಕಲ್ಲುಗಳ ಮೇಲೆ ನನ್ನ ವಾಕ್ಯವನ್ನು ಬರೀರಿ ಅಂತ ಹೇಳಿ. ಇವತ್ತು ಹೊಸ ಒಡಂಬಡಿಕೆಯಲ್ಲಿ ಇವತ್ತು ದೇವ್ರು ನಮಗೆ ಹೇಳ್ತಾ ಇರುವಂಥದ್ದು, ವಾಕ್ಯ ಇರಬೇಕಾಗಿರೋದು ಎಲ್ಲಿ? ನಿನ್ನ ಹೃದಯದಲ್ಲಿ. ಆಮೇಲೆ ನಿನ್ನ ಹೃದಯವೆಂಬ ಆ ಒಂದು ಮಣ್ಣಲ್ಲದಿರಬೇಕು. ಒಂದು ಒಳ್ಳೆ ನೆಲ ಅಂತ ಏನು ವಾಕ್ಯ ಹೇಳುತ್ತೆ, ಒಳ್ಳೆ ನೆಲದಲ್ಲಿ ಬೀಜ ಬಿತ್ತಲ್ಪಟ್ಟಾಗ ಅದು ಹೇಗೆ ಮೊಳಕೆ ಹೊಡೆದು ಚಿಗುರಿ ಫಲ ಕೊಡುತ್ತೋ ಹಾಗೆ ನಿನ್ನ ಜೀವಿತವನ್ನು ಸರಿಪಡಿಸ್ಕೊಂಡು ದೇವರ ವಾಕ್ಯವನ್ನು ಬಲವಾಗಿ ಹಿಡ್ಕೊಳ್ಳುವಾಗ ಬಿತ್ತಲ್ಪಡುವಂಥ ವಾಕ್ಯಗಳು ಖಂಡಿತ ಫಲ ಕೊಡುತ್ತೆ. ಹಲ್ಲೆಲೂಯಾ. ಅನೇಕರ ಜೀವಿತದಲ್ಲಿ ದೇವರ ಕಾರ್ಯಗಳು, ದೇವರ ಆಶೀರ್ವಾದಗಳನ್ನು ನೋಡೋಕ್ಕೆ ಆಗ್ತಾ ಇಲ್ಲ. ಕಾರಣ ಏನಂದರೆ ಒಂಥರ ಮುಳ್ಳು ಪೊದೆಯಲ್ಲಿ ಸಿಕ್ಕಾಕೊಂಡಂಗೆ ಇರುತ್ತೆ ಅವ್ರ ಜೀವನ. ಆ ಮುಳ್ಳು ಪೊದೆಗಳು ಅನ್ನುವಂಥದ್ದು ಅವರ ಚಿಂತೆಗಳು, ಆ ಮುಳ್ಳು ಪೊದೆಗಳು ಅನ್ನುವಂಥದ್ದು ಅವರ ಭವಿಷ್ಯದ ಮೇಲೆ, ಅವರ ಕುಟುಂಬದಲ್ಲಿರುವಂಥ ಸಮಸ್ಯೆಗಳು, ಆರ್ಥಿಕವಾಗಿ ಆಗಲಿ, ಶಾರೀರಿಕವಾಗಿ ಅನಾರೋಗ್ಯ,
ಕುಟುಂಬದಲ್ಲಿ ಸಮಸ್ಯೆಗಳು, ಅವೆಲ್ಲ ಮುಳ್ಳು ಪೊದೆಗಳಂತೆ. ದೇವ್ರ ವಾಕ್ಯ ಬಿತ್ತಲ್ಪಡುತ್ತಾ ಇದೆ, ದೇವ್ರ ವಾಕ್ಯ ಇದೆ ನಿನ್ನಲ್ಲಿ, ಆದರೆ ದೇವ್ರ ವಾಕ್ಯಕ್ಕಿಂತ ಹೆಚ್ಚು ಆ ಸಮಸ್ಯೆಗಳು ನಿನ್ನನ್ನು ಕಾಡ್ತಾ ಇದೆ. ನೀನು ಹೆಚ್ಚು ದೇವ್ರ ಮೇಲೆ ನಂಬಿಕೆ ಇಡೋದಕ್ಕಿಂತ ನಿನ್ನ ಸಮಸ್ಯೆಗಳ ಮೇಲೆ ಮನಸ್ಸಿಡ್ತಾ ಇದೆಯಾ. ಅದಕ್ಕೇನೆ ಆ ಸಮಸ್ಯೆಗಳು ಏನಾಗ್ತಾ ಇದೆ, ನಿನ್ನನ್ನು ಬೆಳೆಯೋಕ್ಕಾಗ್ದಂಗೆ ಅದು ಬಂಧಿಸ್ತಾ ಇದೆ. ಆ ಮುಳ್ಳು ಪೊದೆಗಳೆಲ್ಲ ನಾವು ಕಿತ್ತಾಗಬೇಕು. ಅಲ್ಲಲ್ಲೂಯ, ಕಿತ್ತಾಗ್ತೀವ ಇಲ್ವಾ? ಜಮೀನಲ್ಲಿ ಏನಾದರೂ ಒಂದು ಬೆಳೆ ಹಾಕ್ತೀವಂದ್ರೆ ನಾವು ಬೆಳೆನ ಕಿತ್ತಾಕ್ತೀವ ಅಥವಾ ಅಲ್ಲಿರುವಂತಹ ಕೆಲಸ ಬರ್ದಿರುವಂಥ ಗಿಡಗಳನ್ನು ಕಿತ್ತಾಕ್ತೀವ? ಕೆಲಸ ಬಾರ್ದಿರುವಂಥದ್ದನ್ನು ಕಿತ್ತಾಕ್ತೀವಿ. ಅದು ಕಿತ್ತಾಕಿದ್ರೇ ಆ ಬೆಳೆ ಚೆನ್ನಾಗಿ ಬರೋದು, ಕಳೆ ತೆಗೆದ್ರೇ ಬೆಳೆ ಚೆನ್ನಾಗಿ ಬರೋದು. ನೀ ಕಳೆನೇ ತೆಗೆದ್ರೆ ಹಂಗೆ ಬಿಟ್ಬಿಡು, ಅವೆರಡೂ ಜೊತೆಯಾಗಿ ಬೆಳೀಲಿ. ಆ ಒಂದು ಕಸ ಕಡ್ಡಿನೇ ಕೆಲಸಕ್ಕೆ ಬರ್ದಿರುವಂಥ ಕಳೆನೇ ಜಾಸ್ತಿ ಬೆಳ್ಕೊಂಡ್ಬಿಡುತ್ತೆ. ನಿನ್ನ ಜೀವನದಲ್ಲೂ ಅಷ್ಟೇ, ಮನುಷ್ಯರ ಮಾತು, ಲೋಕದ ವಿಷಯಗಳೆಲ್ಲ ನಿನ್ನ ಮನಸ್ಸಲ್ಲಿ ತುಂಬಿಕೊಂಡ್ರೆ ದೇವರಲ್ಲಿ ಬೆಳೆಯೋಕ್ಕಾಗಲ್ಲ. ನೀನು ಫಸ್ಟು ಅವೆಲ್ಲ ತೆಗೆದಾಕು. ಹಲ್ಲೆಲೂಯ, ದೇವ್ರ ನಾಮಕ್ಕೆ ಸ್ತೋತ್ರವಾಗಿ. ದೇವ್ರ ವಾಕ್ಯ ಮಾತ್ರ ಇಟ್ಕೋ ನಿನ್ನ ಹೃದಯದಲ್ಲಿ, ದೇವರನ್ನು ಮಾತ್ರ ಇಟ್ಕೋ. ಅವಾಗ ನೋಡು ದೇವರ ಕಾರ್ಯಗಳು ನಿನ್ನ ಜೀವನದಲ್ಲಿ ಖಂಡಿತ ನಡೆಯುತ್ತೆ. ಯಾಕಂದರೆ ದೇವ್ರ ವಾಕ್ಯ ಅದು ನೆರವೇರುತ್ತೆ. ನೀನು ಹಿಡ್ಕೊಳ್ಳುವಂಥ ದೇವರ ವಾಕ್ಯ, ನೀನು ಹಿಡ್ಕೊಳ್ಳುವಂಥ ಯೇಸು ಸ್ವಾಮಿ ನಿನ್ನ ಜೀವನದಲ್ಲಿದ್ದು ಆತನ ಒಂದೊಂದು ವಾಕ್ಯ, ನಾನೇ ನಿನ್ನ ಜೊತೆ ಇರ್ತೇನೆ, ನಾನು ನಿನಗೆ ಸಮಾಧಾನ ಕೊಡ್ತೇನೆ, ನಾನು ನಿನಗೆ ಬಿಡುಗಡೆ ಕೊಡ್ತೀನಿ, ನಾನು ನಿನಗೆ ರಕ್ಷಣೆ ಕೊಡ್ತೇನೆ, ನಾನು ನಿನಗೆ ನಿತ್ಯ ಜೀವ ಕೊಡ್ತೇನೆ, ನಾನು ನಿನ್ನ ಹೆಸರನ್ನು ಪರಲೋಕದಲ್ಲಿ ಬರಿತೇನೆ, ಸೈತಾನನ ಎಲ್ಲ ಕಾರ್ಯಗಳನ್ನು ನೀನು ಲಯ ಮಾಡ್ತೀಯ, ನಾನು ನಿನಗೆ ಬಲ ಕೊಡ್ತೇನೆ, ಅಧಿಕಾರ ಕೊಡ್ತೇನೆ, ಯಾವ ಕೇಡು ನಿನಗೆ ಸಂಭವಿಸೋದಿಲ್ಲ, ಎಲ್ಲ ಸಮಸ್ಯೆಗಳು ನೀನು ಮೀರಿ ನಡೀತೀಯ. ಏನೆಲ್ಲ ದೇವರು ವಾಗ್ದಾನ ಕೊಟ್ಟಿದ್ದಾರೆ ಅವೆಲ್ಲ ನಿನ್ನ ಜೀವನದಲ್ಲಿ ನೆರವೇರುತ್ತೆ. ಆಮೇಲೆ ಮೊದಲು ಯಾವುದಕ್ಕೆ ನೀನು ಪ್ರಾಮುಖ್ಯತೆ ಕೊಡ್ತೀಯ ಅದಕ್ಕೆ ಕೊಡಬೇಕು. ಆ ದೇವರಿಗೆ ನೀನು ಪ್ರಾಮುಖ್ಯತೆ ಕೊಡಬೇಕು, ದೇವರ ವಾಕ್ಯಕ್ಕೆ ಪ್ರಾಮುಖ್ಯತೆ ಕೊಡಬೇಕು. ವಾಕ್ಯವೇ ಎಲ್ಲ. ಆಮೇಲೆ ದೇವ್ರು ನಿನ್ನ ಕಾಣ್ತಾ ಇಲ್ಲ, ದೇವರೇ ವಾಕ್ಯವಾಗಿದ್ದಾನೆ. ಆ ವಾಕ್ಯ ನೀನು ಓದಿ, ವಾಕ್ಯ ನೀನು ತಿಳ್ಕೊಂಡು ಅದನ್ನು ನಂಬಿಕೆ ಇಟ್ಟು ಅದರಂತೆ ನೀನು ನಡ್ಕೊಳ್ಳುವಾಗ ದೇವರೇ ನಿನ್ನ ಜೊತೆ ಇರ್ತಾರೆ, ದೇವರೇ ನಿನ್ನಲ್ಲಿ ಕಾರ್ಯ ಮಾಡ್ತಾರೆ, ದೇವರೇ ನಿನ್ನ ಜೀವನದಲ್ಲಿ, ಕುಟುಂಬದಲ್ಲಿ, ನಿನ್ನ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಕಾರ್ಯ ಮಾಡ್ತಾರೆ. ನಿನ್ನ ದೇವನಾಮಕ್ಕೆ ಸ್ತೋತ್ರ. ನಿನ್ನ ಕುಟುಂಬದಲ್ಲಿ, ನಿನ್ನ ಮಕ್ಕಳ ಜೀವನದಲ್ಲಿ, ನಿನ್ನ ಕೆಲಸ ಕಾರ್ಯದಲ್ಲಿ ಎಷ್ಟೇ ಸಮಸ್ಯೆಗಳು ಇರ್ಬೋದು, ನೀನೆಷ್ಟೇ ಪ್ರಯತ್ನ ಮಾಡ್ತಿರ್ಬೋದು ಅದನ್ನು ಬದಲಾವಣೆ ಮಾಡಲಿಕ್ಕೆ, ಸರಿಪಡಿಸ್ಲಿಕ್ಕೆ ಆಗಲ್ಲ. ಸೋತೋಗಿರ್ಬೋದು. ದೇವರಿಂದ ಆಗದಿರುವಂಥದ್ದು ಯಾವುದೂ ಇಲ್ಲ. ಎಲ್ಲವನ್ನು ಕೂಡ ದೇವರಲ್ಲಿ ನೋಡುವಾಗ, ದೇವರ ವಾಕ್ಯದೊಂದಿಗೆ ನೋಡುವಾಗ ಅವು ನಮಗೆ ಉತ್ತರಗಳಾಗಿ ಬರುತ್ತೆ. ಇವತ್ತಿನ ಅಂಶ ಕಲ್ಲುಗಳ ಮೇಲೆ ಬರೆಯಲ್ಪಟ್ಟ ದೇವರ ವಾಕ್ಯಗಳು. ಇದರಲ್ಲಿ ಮುಕ್ತಾಯ ಕಲ್ಲುಗಳ ಮೇಲೆ ಬರೆಯಲ್ಪಟ್ಟ, ಹಾಳೆಗಳ ಮೇಲೆ ಬರೆಯಲ್ಪಟ್ಟ ದೇವರ ವಾಕ್ಯಗಳು ಇವತ್ತು ನಿನ್ನ ಹೃದಯಗಳಲ್ಲಿ ಬರೆಯಲ್ಪಡಬೇಕು. ಆಮೇಲೆ ನಿನ್ನ ಜೀವಿತದಲ್ಲಿ ಬರೆಯಲ್ಪಡಬೇಕು, ನಿನ್ನ ಆಲೋಚನೆಗಳಲ್ಲಿ ಬರೆಯಲ್ಪಡಬೇಕು, ನಿನ್ನ ಆತ್ಮದಲ್ಲಿ ಬರೆಯಲ್ಪಡಬೇಕು. ಅದನ್ನೇ ನೀನು ಬಲವಾಗಿ ಹಿಡ್ಕೋಬೇಕು. ನೀನು ದೇವರ ಮಗಳಾಗಿರೋದ್ರಿಂದ ದೇವ್ರ ವಾಕ್ಯವನ್ನು ಹಿಡ್ಕೋಬೇಕು. ನೀನು ದೇವ್ರ ಮಗನಲ್ವಾ, ದೇವ್ರ ಮಗಳಲ್ವಾ, ಹಾಗಾದರೆ ಬಿಟ್ಬಿಡು ನೀನು ದೇವ್ರ ವಾಕ್ಯನ, ಪರವಾಗಿಲ್ಲ. ಜನರು ಹೇಳೋದನ್ನೇ ಕೇಳು, ಸೈತಾನ ಹೇಳೋದನ್ನೇ ಕೇಳು, ಪರವಾಗಿಲ್ಲ. ನೀನು ದೇವ್ರ ಮಗಳೇ ಅಲ್ಲ ಅಂದಮೇಲೆ ದೇವ್ರ ವಾಕ್ಯ ನಿನ್ನ ಜೀವನದಲ್ಲಿ ಏನೂ ಪ್ರಯೋಜನ ಇರೋಲ್ಲ. ನೀನು ದೇವರ ಮಗಳು ಅನ್ನೋದು ನಿಜ ಆದರೆ ಹಾಗಾದರೆ ದೇವ್ರ ವಾಕ್ಯವನ್ನ ಹಿಡ್ಕೋ. 100 ಜನ 100 ರೀತಿ ಹೇಳ್ಬೋದು ನಿನ್ನ ಬಗ್ಗೆ, ಅದನ್ನು ಬಿಟ್ಟಾಕು. ಮನುಷ್ಯರ ಮಾತು ನಮ್ಮನ್ನು ಕುಂದಿಸುತ್ತೆ, ಮನುಷ್ಯರ ಮಾತು ನಮ್ಮನ್ನು ಅವಮಾನ ಪಡಿಸುತ್ತೆ. ದೇವರ ಮಾತು ನಮ್ಮ ಜೀವನದಲ್ಲಿ ಉದ್ಧಾರ ಮಾಡುತ್ತೆ. ದೇವರ ಮಾತು ನಮ್ಗೆ ಹೊಸ ಬಲ ಕೊಡುತ್ತೆ, ಹೊಸ ಭವಿಷ್ಯ ಕೊಡುತ್ತೆ. ಆಮೇಲೆ ಈ ವಾಕ್ಯವನ್ನು ಹಿಡ್ಕೊಂಡು ನಾವು ದೇವರಿಗಾಗಿ ಜೀವಿಸೋಣ. ನಮ್ಮ ಹೃದಯ ಎಂಬ ಹಲಿಗೆಗಳ ಮೇಲೆ ದೇವರ ವಾಕ್ಯವನ್ನು ಬಲವಾಗಿ ಅದನ್ನು ಕೆತ್ತಿಕೊಳ್ಳೋಣ, ಮುದ್ರೆ ಮಾಡಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಈ ಒಂದು ದಿನದಲ್ಲೂ ಕೂಡ ನಿಮ್ಮ ವಾಕ್ಯವನ್ನು ಕೇಳೋದಕ್ಕೆ ಸಹಾಯ ಮಾಡಬೇಕಾಗಿ ಸ್ತೋತ್ರ ದೇವರೇ. ಹೃದಯದ ಹಲಿಗೆಗಳ ಮೇಲೆ ನಿಮ್ಮ ವಾಕ್ಯಗಳನ್ನು ನಾವು ಬರ್ಕೊಳ್ಳಲು, ನಾವು ಜೀವವುಳ್ಳ ಪತ್ರಗಳಾಗಿ ಮಾರ್ಪಡಲು ಸಹಾಯ ಮಾಡಿ. ನಮ್ಮನ್ನು ನೋಡುವಂಥ, ನಮ್ಮ ಬಗ್ಗೆ ತಿಳ್ಕೊಳ್ಳುವಂಥ ಜನರಿಗೆ ನಾವು ನಿಮ್ಮ ಸಾಕ್ಷಿಗಳು, ನಾವು ನಿಮ್ಮ ಮಕ್ಕಳು ಎಂಬುದಾಗಿ ತಿಳಿಯಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಇದುವರೆಗೂ ಇನ್ನೂ ಯಾವ್ಯಾವ ಒಂದು ವಿಷಯಗಳಲ್ಲಿ ನಾವು ಬದಲಾಗಿಲ್ಲವೋ ಆ ಎಲ್ಲ ವಿಷಯಗಳಲ್ಲಿ ನಾವು ಸಂಪೂರ್ಣವಾಗಿ ಬದಲಾಗುವಂತೆ ನಿಮ್ಮ ವಾಕ್ಯ ನಮ್ಮ ಜೀವನದಲ್ಲಿ ಕಾರ್ಯ ಮಾಡಲು ದೇವರೇ ಸ್ತೋತ್ರ ಸ್ವಾಮಿ. ಮನುಷ್ಯರ ಮಾತು, ಸೈತಾನ ಮಾತು ಅಲ್ಲ,
ನಿಮ್ಮ ಮಾತನ್ನು ಹಿಡ್ಕೊಂಡು ನಿಮಗಾಗಿ ನಾವು ಜೀವಿಸುವವರಾಗಿ ನಮ್ಮನ್ನು ಮಾರ್ಪಡಿಸಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ, ಆಮೆನ್.